ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಇವತ್ತೊಂದು ಚಾಟ್ಸ್ ತಂದಿದ್ದೀನಿ, ಹೊಸದು ಕಡಲೆಕಾಳು ಸೇವ್ ಉಸ್ರು ಚಾಟ್ಸ್ ಅಂತ ಹೇಳಿ. ಇಲ್ಲಿ ನಾನು ಬಿಳಿ ಕಡಲೆ ಅಂದ್ರೆ ಕಾವಲ್ ಕಡಲೆ ಬರುತ್ತಲ್ಲ, ಅದರದ್ದು ಇವತ್ತು ಚಾಟ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ. ನಾವು ಹೊರಗಡೆ ಟ್ರೀಟ್ ಅಲ್ಲಿ ತಿಂತೀವಿ ನೋಡಿ, ಹೊರಗಡೆ ಆ ತರನೇ ಇರುತ್ತೆ, ಸೂಪರ್ ಆಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ಬಿಡಬೇಡಿ, ಒಂದು ಲೈಕ್ ಮಾಡಿ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಮೊದಲೇದಾಗಿ ನಾನಿಲ್ಲಿ 1/4 kg ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, 1/4 kg ಅಷ್ಟು ಮೈದಾ ಹಿಟ್ಟಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಚಿರೋಟಿ ರವೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಚಿರೋಟಿ ಹಾಕಬೇಕು, ಅಂದರೆ ಗಟ್ಟಿಯಾಗಿ ಬರ್ತವೆ ನಮಗೆ ಚೆನ್ನಾಗಿ. ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಉಪ್ಪು ಎಷ್ಟು ಬೇಕು ನೋಡಿ ನಿಮಗೆ ಅಷ್ಟನ್ನು ಇಲ್ಲಿ ಹಾಕ್ಕೊಳ್ಳಿ. ಇದನ್ನು ಒಂದು ಸತಿ ಈಗ ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ರವೆ ಮತ್ತು ಮೈದಾ ಹಿಟ್ಟು ಹಾಗೆ ಉಪ್ಪು. ಈಗ ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೀನಿ. ನೋಡಿ, ಇಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಇದನ್ನೀಗ ನಾನು ಕೈಯಿಂದ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ, ಎಣ್ಣೆದೆಲ್ಲ ಹೊಂದ್ಕೊಳ್ಳೋ ರೀತಿ. ನೋಡಿ, ನಾವು ಎಣ್ಣೆ ಹಾಕಿದ್ದು ಈ ಥರ ಉಂಡೆ ಕಟ್ಟಿದರೆ ಈ ಥರ ಆಗಬೇಕು. ಎಣ್ಣೆ ಕರೆಕ್ಟ್ ಇದೆ ಅಂಥೇಳಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಅಂದರೆ ತುಂಬ ಗಟ್ಟಿಯಾಗಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ಥರ ಇಷ್ಟು ಗಟ್ಟಿಯಾಗಿ ನಾದ್ಕೊಂಡ್ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಬಿಡೋಣ. ನೋಡಿ, ಇಲ್ಲಿ ಹಿಟ್ಟು ಕೂಡ ನೆನೆದಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ. ಇದನ್ನು ಒಂದು ಸತಿ ಚೆನ್ನಾಗಿ ನಾವು ಮಿದ್ಕೋಬೇಕಾಗತ್ತೆ. ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದರಲ್ಲಿ 2 ಭಾಗನ ನಾನು ಮಾಡಿ ಎತ್ತಿಟ್ಕೋತೀನಿ. ಚಿಕ್ಕ ಚಿಕ್ಕದು ಉಂಡೆ ನೋಡಿ, ಈ ಥರದ್ದು ನಾವು ಇದಕ್ಕೆಲ್ಲ ತೊಗೋತೀವಿ ನೋಡಿ, ಕರ್ಚಿಕಾಯಿಗೆಲ್ಲ ಆ ಥರ ತೊಗೊಳ್ಳಿ. ಸ್ವಲ್ಪ ಪುರಿ ಹಿಟ್ಟಿಗೆ ಅದು ಪುರಿ ಮಾಡ್ಲಿಕ್ಕೆ ತೊಗೋತೀವಿ ನೋಡಿ, ಇಷ್ಟಿಟ್ಟು ಉಂಡೆಗಳನ್ನಾಗಿ ಮಾಡಿ ಇಟ್ಕೋತೀನಿ ನಾನು. ಫ್ರೆಂಡ್ಸ, ನೋಡಿ, ಇಲ್ಲಿ ಸ್ವಲ್ಪ ಈ ತಗಡ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಗ್ಯಾಸ್ ಕಟ್ಟಿ ಮೇಲಾದರೂ ಲಟ್ಟಣಿಗೆಯಿಂದ ಲಟ್ಟಿಸೋಳಿ. ನಾವು ಪುರಿ ಯಾವ ಥರ ಮಾಡ್ತೀವಿ ನೋಡಿ, ಅದೇ ಥರ ಮಾಡ್ಕೊಳ್ಳಿ. ಇದನ್ನು ಕೂಡ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ನಿಮಗೆ ಎಷ್ಟು ಸೈಜ್ ಬೇಕು ನೋಡಿಕೊಂಡು ನೀವು ಬೌಲ್ ಎಷ್ಟು ಸೈಜ್ ತೊಗೊಂಡಿರ್ತೀರಲ್ಲ ಅಷ್ಟು ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ಇಷ್ಟನಿಗೆ ಮಾಡಿದ್ದೀನಿ. ನೋಡಿ, ಈ ಥರ ಲಟ್ಸಿದ್ದೀನಲ್ಲ, ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಎಲ್ಲ ನೀವು ಈ ಥರ ಹೊರಗಡೆ ಸೈಡಿಂದ ಎಣ್ಣೆ ಹಚ್ಕೊಳ್ಳಿ, ಒಳಗಡೆ ಎಲ್ಲ ಹೊರಗಡೆ. ಇದನ್ನು ಏನು ಮಾಡಲಿ, ಮಿಡ್ಲಲ್ಲಿ ತೊಗೊಂಡು ಈ ಬೌಲ್ ಮೇಲೆ ಈ ಥರ ಹಾಕ್ಕೊಳ್ಳಿ. ನೋಡಿ, ಇದನ್ನ ಈ ಥರ ಒತ್ಕೊಳ್ಳಿ. ನಮಗೆ ಎಷ್ಟು ಆಗುತ್ತೆ ನೋಡಿ ಅಷ್ಟನ್ನು ನೀವು ಇಲ್ಲಿ ಒತ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಅದು ಫ್ರಿಲ್ ಬರುತ್ತೆ, ಇಲ್ಲಿಲ್ಲ ಅಂತಲ್ಲ. ಈಗ ನಿಮಗೆ ಎಷ್ಟು ಇಲ್ಲಿವರೆಗೂ ಬೇಕು ನೋಡಿ, ಫುಲ್ ಅಲ್ಲಿವರೆಗೂ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒತ್ಕೊಂಡ್ಮೇಲೆ ನೀವು ನಿಮಗೆ ಎಷ್ಟಾಗುತ್ತೋ ಇದು ಸುತ್ತು ಹೆಚ್ಚಾದದ್ದು ನಾವು ಈ ಥರ ಮಾಡ್ಕೊಂಡು ತಕ್ಕೊಳ್ಳಿ. ಫುಲ್ಲು ಈ ಥರ ಬರುತ್ತೆ ಅದು. ನೋಡಿ, ಈ ಥರ ಫೋಕ್ ಇರುತ್ತಲ್ಲ, ಈ ಥರ ನೀವು ತೂತ್ ಮಾಡ್ಕೋಬೇಕು. ಯಾಕಂದರೆ ಪುರಿ ಥರ ಉಬ್ಬಬಾರ್ದು ನಮಗೆ, ಇದು ಉಬ್ಬಿದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಇದೇ ಥರ ನಾನೀಗ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೇನೆ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ, ನಾನು ಈ ಥರ ಈಗ ಮಾಡಿಟ್ಟಿದ್ದೇನೆ. ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಬನ್ನಿ. ಫ್ರೆಂಡ್ಸ, ಇಲ್ಲಿ ಎಣ್ಣೆ ಕೂಡ ಕಾಯ್ತಾ ಇದೆ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದಾಗಿ ನಾನಿಲ್ಲಿ ಇದನ್ನು ಚಿತ್ತು ಬಿಡಬೇಕು. ನೋಡಿ, ಈ ಥರ ಬಿಡ್ಲಿಕ್ಕೆ ಹೋಗಬೇಡಿ, ಚಿತ್ತು ನಿಮಗೆ ಎಷ್ಟಾಗುತ್ತೆ ನೋಡಿಕೊಂಡು ಅಷ್ಟನ್ನು ನೀವು ಹಾಕಿ ಎಣ್ಣೆಯಲ್ಲಿ. ಈಗ ನೋಡಿ, ಈ ಥರ ನಾವು ಬಿಡ್ತಾ ಹೋಗಬೇಕು. ನೋಡಿ, ಈಗ ಅದು ತಾನಾಗೆ ಬಿಟ್ಕೊಳ್ಳುತ್ತೆ ಅದನ್ನೆಲ್ಲವನ್ನು. ಅದು ಎಣ್ಣೆಯಲ್ಲಿ ಫ್ರೈ ಆಗುವಾಗ ನಿಧಾನಕ್ಕೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ, ಇಲ್ಲಿ ನೋಡಿ ಹೇಗೆ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತಾನಾಗೆ ಎಲ್ಲವನ್ನು ಬಿಟ್ಕೊಳ್ತವೆ, ಹೆದರ್ಲಿಕ್ಕೆ ಹೋಗಬೇಡಿ ಯಾರು. ತುಂಬ ಚೆನ್ನಾಗಿ ನೋಡಿ ಈಗ ಬಿಡ್ತಾ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಬೌಲಿಂದ ಹೊರಗೆ ಬರ್ತಾ ಇದೆ, ನಿಧಾನ ಉರಿಯಲ್ಲಿ ಬರ್ತಾನೆ ಇರುತ್ತೆ.
ನೋಡಿ ಫ್ರೆಂಡ್ಸ, ಈಗ ನಿಧಾನ ಉರಿಯಲ್ಲಿ ಒಂದೊಂದೇ ನಾನೀಗ ಬೌಲ್ಗಳನ್ನು ತಕ್ಕೋತೇನೆ. ನೋಡಿ, ಅವು ಕರೆದಿರುವಂಥದ್ದು ಬಿಡ್ತಾವೆ ತಾವಾಗೆ, ಮತ್ತು ಈ ಥರ ನಾವು ಕೌಚ್ ಹಾಕೋಬೇಕಾಗತ್ತೆ. ಒಂದೊಂದೇ ಅವು ತಾನಾಗೆ ಬಿಡ್ತಾ ಹೋಗ್ತಾವಲ್ಲ. ನೋಡಿ, ಈಗ ಎಲ್ಲವನ್ನು ಕೌಚ್ ಹಾಕಿ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಲೋ ಉರಿಯಲ್ಲಿ. ನೋಡಿ, ಒಳಗಡೆ ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಎಷ್ಟು ಮಸ್ತಾಗಿ ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್, ಮಸ್ತಾಗಿ ಅಲ್ಲ. ನೋಡಿ, ಈಗ ಇವು ಕೂಡ ಕೌಚ್ ಹಾಕಿದರೆ ಕರೆಕ್ಟಾಗಿ ಬೇಯ್ತವು. ಈಗ ಫ್ರೈ ಆಗಿದೆ, ತಕ್ಕೋತೇನೆ. ನೋಡಿ, ಈಗ ಎಣ್ಣೆ ಬಸ್ದು ಎಲ್ಲ ಒಂದೊಂದಾಗೆ ತೆಗೆದಿಟ್ಕೋತೇನೆ ಈ ಥರ ಫುಲ್ಲು. ನೋಡಿ ಫ್ರೆಂಡ್ಸ, ಇಲ್ಲಿ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈಗ ರೆಡಿ ಮಾಡೋಣ ಬನ್ನಿ. ನಾನು ಕಡಲೆಕಾಳು ಸೇವು ಪುರಿ ಮಾಡಲಿಕ್ಕೆ ಫ್ರೆಂಡ್ಸ, ನಾನಿಲ್ಲಿ ಒಂದು ನೈಟ್ ನೆನೆಸಿಟ್ಟು ಈಗ 2 ವಿಜಿಲ್ ಕೂಗಿಸ್ಕೊಂಡಿದ್ದೇನೆ. ನೋಡಿ, ಮಿಕ್ಸಿಯಲ್ಲಿ ಇಟ್ಟು ಬೆಂದರೆ ಸಾಕು. ಇದು ತಣ್ಣಗಾಗಿದೆ. ಈಗ ನಾನು ಇದನ್ನು ಮೊದಲೇದಾಗಿ ಈಗ ಮಿಕ್ಸಿ ಮಾಡ್ಕೊತೇನೆ. ಸ್ವಲ್ಪ ಸ್ವಲ್ಪ ಇದರ ಕಾಳು ಮತ್ತು ನೀರು ಹಾಕೊಂಡೇ ಮಿಕ್ಸಿ ಮಾಡ್ಕೊತೇನೆ. ಸ್ವಲ್ಪ ಕಾಳು, ಸ್ವಲ್ಪ ನೀರು ಉಳಿದ್ರೂ ಪರವಾಗಿಲ್ಲ ಫ್ರೆಂಡ್ಸ. ಮತ್ತು ಇದು ಬೇಯಿಸಲಿಕ್ಕೆ ಬೇಕಾಗುತ್ತೆ ನೀರು, ಯಾರೂ ಚೆಲ್ಲಲಿಕ್ಕೆ ಹೋಗಬೇಡಿ. ನೋಡಿ, ಇಲ್ಲಿ ಇದೆಲ್ಲ ನಾನೀಗ ಹಾಕೊಂಡ್ಬಿಡ್ತೇನೆ. ನೋಡಿ, ಇಷ್ಟನ್ನು ನಾನೀಗ ಮಿಕ್ಸಿ ಮಾಡ್ಕೊತೇನೆ. ಒಂದಿಷ್ಟು ಕಾಳು ಉಳಿದಿದೆ, ಅದಕ್ಕೆ ಮಿಡ್ಲಲ್ಲಿ ಹಾಕಲಿಕ್ಕೆ ಬೇಕು ಫ್ರೆಂಡ್ಸ್, ಎತ್ತಿಟ್ಟಿದ್ದೀನಿ. ಇದಕ್ಕೆ ಈಗ ನೋಡಿ, ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರನ್ನು ನಾನು 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. 1 ಇಂಚಷ್ಟು ಚಕ್ಕೆ ಕೂರ ಹಾಕ್ತಾಯಿದ್ದೀನಿ. ನೋಡಿ, ಚಕ್ಕೆ ಒಂದು 4 ರಿಂದ 5 ಲವಂಗ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನೀಗ ನಾನು ಸಣ್ಣಂಗೆ ರುಬ್ತೇನೆ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಲ್ಲಿ ರುಬ್ಕೋಬೇಕು ಇದನ್ನು. ನೋಡಿ ಫ್ರೆಂಡ್ಸ, ನೋಡಿ ಇಷ್ಟು ಇದ್ರ ಥರ ನಾನೀಗ ರುಬ್ಬಿದ್ದೇನೆ. ಇದನ್ನೀಗ ಬೇಯಿಸಬೇಕು ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಬಾಣಲಿ ಇಟ್ಟಿದ್ದೇನೆ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, 1 ಟೇಬಲ್ ಸ್ಪೂನಷ್ಟು ಸಾಕು. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿದ ಮೇಲೆ ಇದಕ್ಕೆ ನಾವು ಏನು ರುಬ್ಬಿಟ್ಟಿರೋಂಥ ಕಡಲೆ ಕಳೆದಿತ್ತಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇದನ್ನೀಗ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಬೇಕು. ಇದನ್ನೀಗ ಸ್ಲೋ ಉರಿಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು ನಮಗೆ. ನೋಡಿ, ನಾವು ಬಿಳಿ ಕಡಲೆ ನೆನೆ ಇಟ್ಟಿದ್ದೀವಲ್ಲ, ಕಾಬೂಲ್ ಕಡಲೆ, ನಾವು ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀವಲ್ಲ, ಅದಕ್ಕೆ ನೋಡಿ ಯಾವ ಥರ ಕೆಂಪಾಗಿದೆ. ಈ ಸಮಯದಲ್ಲಿ ಈಗ ಇದಕ್ಕೆ ನಾವು ಏನು ಬೇಯಿಸಿರುವಂಥ ನೀರು ಮತ್ತು ಕಾಳು, ಸ್ವಲ್ಪ ಕಾಳು ಯಾಕೆ ಬಿಟ್ಟಿವಪ್ಪ ಅಂತಂದರೆ ಒಂದೊಂದು ನಮಗೆ ತಿನ್ನುವಾಗ ಮಿಡ್ಲಲ್ಲಿ ಸಿಗಬೇಕದು. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದು ಗಟ್ಟಿಯಾಗೋವರೆಗೂ ನಮಗೆ ಕುದಿಸ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಮಿಕ್ಸಿ ತೊಳೆದು ನೀರದೆಲ್ಲ ಹಾಕಿದ ಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ಇದನ್ನು ನಾವೀಗ ಕುದಿಸ್ಕೋಬೇಕಾಗತ್ತೆ. ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತಿಳುನೂ ಆಗಬಾರ್ದು, ಅಷ್ಟಿದ್ರೆ ಸಾಕು. ಇದೆಲ್ಲ ಕಪ್ಪದು ಏನಂತೇಳಿ ನೀವು ಕೇಳ್ಬೋದು. ಇದು ನಾವು ಚಕ್ಕೆ ಲವಂಗ ಹಾಕಿದ್ದೀವಿ ನೋಡಿ, ಅದೇ ಅದು, ಬೇರೆ ಏನೂ ಅಲ್ಲ. ಚಕ್ಕೆ ಲವಂಗ ಅಷ್ಟು ಈಸಿಯಾಗಿ ಬೇಗ ಸಣ್ಣ ಆಗಲ್ಲ ಅದು. ಅದಕ್ಕಾಗಿ ಅದು ಬಾಯಿಗೆ ಸಿಗಬೇಕು ನಮಗೆ ಚೆನ್ನಾಗಿ, ಅದಕ್ಕಾಗಿ ಆ ಥರ ಹಾಕಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ ಇದು. ನೋಡಿ, ಈಗ ಕುದೀಲಿ ಚೆನ್ನಾಗಿ ಇದು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಗಟ್ಟಿಯಾಗಿದೆಯಲ್ಲ. ಈಗ ರೆಡಿಯಾಗಿದೆ ಇದು. ನಿಮಗೆ ಚಾಟ್ಸ್ನ ರೆಡಿ ಮಾಡಿ ತೋರಿಸ್ತೀನಿ ಬನ್ನಿ ನಾನು. ನೋಡಿ, ಇಲ್ಲಿ ಪುರಿ ರೆಡಿ ಮಾಡಿದ್ದೇನೆ, ಆವಾಗಲೇ ಮಾಡೋದನ್ನು ತೋರಿಸಿದ್ನೆಲ್ಲ. ಈಗ ರೆಡಿಯಾಗಿದೆ ನೋಡಿ. ನೋಡಿ, ಇಲ್ಲಿ ಮಾಡಿರೋಂಥ ಸಾಸನ್ನ ಸ್ವಲ್ಪ ಹಾಕ್ತೀನಿ ನಾನು. ನೀವು ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು ಇಲ್ಲಿ. ನೋಡಿ, ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ನಾನು ಹಾಕ್ತೇನೆ. ಈಗ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ತೀನಿ ಅದಕ್ಕೆ. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಮತ್ತು ಟೊಮೆಟೊ. ಕ್ಯಾರೆಟ್ ಇದ್ದರೂ ಕೂಡ ಹಾಕ್ಕೋಬೋದು ನೀವು ಇಲ್ಲಿ. ಕ್ಯಾರೆಟ್ ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಸೌತೆಕಾಯಿ, ನಿಮಗೆ ಏನೇನು ತರಕಾರಿ ಬೇಕಲ್ಲ ಅದೆಲ್ಲ ಹಾಕ್ಕೋಬೋದು ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ ಚಾಟ್ಸು. ನೋಡಿ, ಇಲ್ಲಿ ನಾನು ಸೇವ್ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ. ಚಾಟ್ಸಿಗೆ ಬೇಕು ಸೇವ್, ಇದೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಈ ಸೇವ್ ಮೇಲೆ ಈಗ ಖಾರ ಚಟ್ನಿ ಸ್ವಲ್ಪ. ನೋಡಿ, ಇಲ್ಲಿ ಸೇವ್ ಮೇಲೆ ಸ್ವಲ್ಪ ಸ್ವಲ್ಪ ಖಾರ ಚಟ್ನಿ ಹಾಕ್ಕೊಳ್ಳಿ. ಖಾರ ಚಟ್ನಿದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೊಳ್ಳಿ ಬೇಕಾದರೆ.
ಹಾಗೆ ಸ್ವಲ್ಪ ಸ್ವೀಟ್ ಚಟ್ನಿ ಕೂಡ ಹಾಕ್ತೇನೆ ನೋಡಿ. ಈಗ ಸ್ವಲ್ಪ ಸ್ವೀಟ್ ಚಟ್ನಿ, ಇದರದ್ದು ಕೂಡ ರೆಸಿಪಿ ಇದೆ ಫ್ರೆಂಡ್ಸ, ನಿಮಗೆ ಎಷ್ಟು ಬೇಕು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಮತ್ತೆ ಸೇವ್ ಹಾಕೋತೇನೆ ಸ್ವಲ್ಪ, ಈ ಥರ ನಿಮಗೆ ಹೇಗೆ ಬೇಕು ಇದ್ರ ಮೇಲೆ ಮಿಕ್ಸರ್ ಕೂಡ ಹಾಕೋಬೋದು. ಹಾಗೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ನೋಡಿ. ತುಂಬ ಟೇಸ್ಟಿಯಾಗಿರುವಂಥ ಚಾಟ್ಸ್, ಸೇವ್ ಚಾಟ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.